ರಾಮಕೃಷ್ಣ ಹೆಗಡೆ ಅವರು ದೇವೇಗೌಡರು ಬಿಟ್ಟು ಹೊರಗೆ ಬಂದಿಲ್ಲ, ದೇವೇಗೌಡರು ಹೊರಗೆ ಹಾಕಿದರು. ಎಂದೂ ನಾವು ಯಾರೂ ಪಕ್ಷ ಬಿಟ್ಟು ಹೋದವರಲ್ಲ. ದೇವೇಗೌಡರು ಹೊರಗೆ ಹಾಕಿದ್ದಾರೆ ಅಂತೇಳಿ ನಾವು ಹೆಗಡೆಯವ್ರು ಹೊರಗೆ ಹಾಕಿದ್ದಾರೆ ಅಂತೇಳಿ ನಾವು ಹೆಗಡೆಯವ್ರ ಜೊತೆ ಹೋದವು. ಅದು ಅವ್ರು ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದರು, ಹೆಗಡೆಯವರು ಇಲ್ಲಿ ಡ್ರೆಸ್ ಸ್ಟೇಟ್ಮೆಂಟ್ ಏನೇನೋ ಕೊಡ್ತಾಯಿದ್ರು. ದೇವೇಗೌಡರಿಗೆ ಏನಂದ್ರೆ ಹೆಗಡೆಯನ್ನು ಹೊರಗೆ ಹಾಕಿಬಿಟ್ರು, ಮುಗಿದು ಹೋಗುತ್ತೆ. 5 ವರ್ಷ ಕೇಂದ್ರ ಸರ್ಕಾರ ನಡೀತದೆ, ನಾವು ಮುಂದೆ ಏನಾರು ಮಾಡ್ಬೋದು. ಹಂಗೆ ಆಗಲಿಲ್ಲ, ಗೌರ್ಮೆಂಟ್ ಬಿದ್ದು ಹೋಗ್ಬಿಡ್ತು. ಅಲ್ಲಿ ನಾನು ನಿಮಗೊಂದು ಸಿಂಪಲ್ ಕೊಟ್ಟೆ, ಈ ಭಾಗದಾಗಿರುವಂಥ ಎಲ್ಲರೂ JDS ಸೇರ್ಕೊಂಡು, ಯಾರ್ಯಾರು ಇದು ಐತೆ ಆಮೇಲೆ JDS ಸೇರ್ಕೊಂಡು ಅವ್ರು ಅಧಿಕಾರ ಮುಗಿದ್ರಾಗ ಮತ್ತೆ ಒಬ್ಬೊಬ್ಬರು ಹೊರಗೆ ಬಂದರು, ಭಾಳ ಮಂದಿ ಹೊರಗೆ ಬಂದರು. ಒಬ್ಬರು ಆದಮೇಲೆ ಒಬ್ಬರು ಹೊರಗೆ ಬರೋದು, ಮತ್ತೆ ಇದನ್ನು ಮಾಡಿ ದೇವೇಗೌಡರು ಒಂದೇ ಫ್ಯಾಮಿಲಿ. ಆ JDS ಸ್ಟ್ರೆಂತು ದೇವೇಗೌಡ ಫ್ಯಾಮಿಲಿ, ವೀಕ್ನೆಸ್ಸು ದೇವೇಗೌಡರ ಫ್ಯಾಮಿಲಿ. ಅವ್ರಿಗೆ ಇರುವಂಥ ಸ್ಟ್ರೆಂತ್ ದೇವೇಗೌಡರು ಕುಟುಂಬ, ಅವ್ರ ಹಿಡಿತ, ಅವ್ರು ಇಡೀ ರಾಜಕೀಯವಾಗಿ ಅವ್ರು ಮಾಡುವಂಥ ಕೆಲಸಗಳು, ಚುನಾವಣೆ ಗೆದ್ದು ಬರ್ತೀವಿ ಅನ್ನುವಂಥ ಇದರಲ್ಲಿ. ಸೊ ಅವ್ರಿಗೆ ಮಾಡುವಂಥ ಕೆಲಸ ಅದೇ ಸ್ಟ್ರೆಂತು. ಪ್ಲಸ್ ಅವ್ರ ಫ್ಯಾಮಿಲಿಯವರೇ ಭಾಳ ಮಂದಿ ಇರುವಂಥ ಡಿಸಿಷನ್ ತೊಗೊಳೋದ್ರಿಂದ ಅದೊಂದು ಕುಟುಂಬದ ರಾಜಕಾರಣ ಆದಂಗೆ ಆಗುತ್ತೆ. ಸೊ ಅದೇ ವೀಕ್ನೆಸ್. ಅದು ಕಾರ್ಯಕರ್ತರನ್ನ ನೋಡಿ ಯಾರನ್ನೇ ನಾಯಕರನ್ನು ಯಾರೋ ಬೆಳೆಸೋಕ್ಕಾಗಲ್ಲ. ಅವನಿಗೆ ನಾಯಕತ್ವ ಗುಣ ಇರಬೇಕು, ಅವ್ನು ಬೆಳಿಬೇಕಾಗತ್ತೆ. ರಾಜಕಾರಣದಲ್ಲಿ ಒಂದೊಂದು ಡಿಸಿಷನ್ ತೊಗೋಬೇಕಾಗತ್ತೆ, ತೊಗೊಂಡು ಅದ್ರ ಮುಂದೆ ಹೋಗ್ಬೇಕಾಗತ್ತೆ. ಈಗ ಸಿದ್ದರಾಮಯ್ಯನವರು ಒಂದು ಡಿಸಿಷನ್ ತೊಗೊಂಡ್ರು, ಬಿಟ್ಟರು, ಕಾಂಗ್ರೆಸ್ಗೆ ಹೋದರು, ಕಾಂಗ್ರೆಸ್ದಾಗ ಹೋಗಿ ಕಾರ್ಯಕರ್ತರಾದರು, ಚುನಾವಣೆ ಬೈ ಎಲೆಕ್ಷನ್ ನಿಂತರು, ಭಾಳ ಕಷ್ಟ ರೀತಿಯಿಂದ ಗೆದ್ದರು. ಗೆದ್ದ ಮೇಲೆ ಕಾಂಗ್ರೆಸ್ದಲ್ಲೇ ಉಳಿದ್ರು, ಅಪೋಸಿಷನ್ ಲೀಡರ್ ಆದರು. ಮುಂದಿನ ಸರಿ ಚುನಾವಣೆ ಬರುತ್ತೆ, ಮುಖ್ಯಮಂತ್ರಿ ಆದರು. ಅಲ್ಲ, ಒಂದು ನೀವು BJP ಮತ್ತು JDS ಮತ್ತು ಕಾಂಗ್ರೆಸ್ ಅಲ್ಲಿರುವಂಥ ಒಂದು 20-30% ನಾಯಕರು ನಮ್ಮ ಜನತಾ ದಳದವರು, ನಮ್ಮಿಂದ ಕೊಟ್ಟ ನಾಯಕರೇ ಅದರಾಗಿದ್ದಾರೆ.